ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ಅನ್ನು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಏನಂದ್ರೆ ಫಸ್ಟ್ ಬಂದು ಕಡ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಇದಕ್ಕೆ ಮೊದಲು ತುಳಸಿ ಸರ ಹೇಳಿದ್ರಲ್ಲ ಕಸ್ಟಮರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅವರೇ ಕಸ್ಟಮರ್ದು ಅವ್ರ ಹಸ್ಬೆಂಡ್ಗೆ ಅಂತೇಳಿ ಇದನ್ನ ಕಡ ಮಾಡ್ತಿದ್ದಾರೆ. ಇದು ಸೈಜ್ ಕೂಡ ಅವರು ಕಳಿಸಿದ್ರು. ಅವ್ರ ಸೈಜ್ ಬಂದು ಇದು 2.14 ಇದೆ ಸೈಜ್. ಇದು ಅವರು ಶಾಂಪಲ್ ಸೈಜ್ಗೆ ನಮ್ಗೆ ಕಳಿಸ್ಕೊಟ್ರಿ, ಈ ಸೈಜ್ ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ತುಂಬಾ ದೂರದಲ್ಲಿದಾರಲ್ಲ ಅವರು, ಅಲ್ಲಿಂದ ನಾವು ಸೈಜ್ ತಗೊಳ್ಳಿಕ್ಕಾಗಲ್ಲ. ಅದಕ್ಕಾಗಿ ನಾನು ಹೇಳೋದೇನಂದ್ರೆ ಅವ್ರಿಗೆ ಈ ಥರ ಯಾವ್ದಾದ್ರು ಒಂದು ಸೈಜ್ ಕಳಿಸ್ಕೊಡಿ ಅಂತ ಹೇಳಿದ್ರೆ ಇವರು ಶಾಂಪಲ್ ಇದನ್ನ ಕಳಿಸ್ಕೊಟ್ಟಿದ್ದಾರೆ. ಈಗ ಅದೇ ಸೈಜೇ ಮಾಡಿದ್ವಿ. ತೂಕ ಬಂದು 25 ಗ್ರಾಮ್ ಹೇಳಿದ್ರು, 25 ಗ್ರಾಮ್ ಅಲ್ಲಿ ಮಾಡಿ. ಇದು 916 ಅಲ್ಲಿ ಮಾಡಿದ್ದೀವಿ. ಮತ್ತೆ ಇನ್ನೊಂದು ಕಡೆ ಆರ್ಡರ್ ಮಾಡಿದ್ದಾರೆ ಮೈಸೂರಿಂದ. ಮೇಡಮ್ ಹೆಸರು ಲಾವಣ್ಯನೇ ಏನೋ ಇರ್ಬೇಕು, ಅವರು ಪೊಲೀಸ್ ಅವರು ಒಂದು ಆರ್ಡರ್ ಮಾಡಿದ್ದಾರೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಜಾಗ್ಬಾರ್ ಕಡೆ ಅದನ್ನೇ, ಅದು ಕೂಡ ಅದ್ರ ಬಗ್ಗೆನೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹೇಳ್ತೀನಿ. ಮತ್ತೆ ಬಂದು ನಮ್ಮೂರವರೇ ವಿನಯ್ ಅಂತ ಹೇಳ್ಬಿಟ್ಟು ಅವ್ರ ಫಾದರ್ ಅವ್ರ ಮಗನಿಗೆ ಅಂತ ಹೇಳ್ಬಿಟ್ಟು ಒಂದು ಬ್ರಾಸ್ಲೆಟ್ ಮಾಡ್ಕೊಡಿ ಅಂತೇಳಿ ಹೇಳಿದ್ರು. ಇವ್ರು ಕೂಡ ನಮ್ಗೆ ಹಳೆ ಕಸ್ಟಮರೇ. ಮತ್ತೆ ಇವ್ರು ಬಂದು ಬ್ರಾಸ್ಲೆಟ್ ಬಂದು ಒಂದು 15 ಗ್ರಾಮಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. 15 ಗ್ರಾಮಲ್ಲೇ ಆಗಿದೆ, ನೋಡ್ಬೋದು. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ದೇನೆ ಸ್ವಲ್ಪ ಬ್ರಾಡಾಗಿ ಬರ್ಬೇಕು ಮಂಜು ಅಂತೇಳಿ ಹೇಳಿದ್ರು. ಸರಿ ಸರ್ ಬರುತ್ತೆ ಅಂತ ಹೇಳಿದೆ. ಈ ಡಿಸೈನ್ ಅವ್ರು ಸೆಲೆಕ್ಟ್ ಮಾಡಿದ್ರು. ಆದ್ರೆ ಅವ್ರು ಸೆಲೆಕ್ಟ್ ಮಾಡಿದ್ದು 30 ಗ್ರಾಮಲ್ಲಿ ಐತೆ ಡಿಸೈನ್. ಅದು ಅದನ್ನ 15 ಗ್ರಾಮಲ್ಲಿ ಇವಾಗ ಮಾಡಿರೋದು. ಸ್ವಲ್ಪ ಲೈಟ್ ವೈಟ್ ಅಲ್ಲೇ ಇರುತ್ತೆ. ಡೈಲಿ ಯೂಸ್ ಮಾಡ್ಬೋದು, ಏನು ಪರವಾಗಿಲ್ಲ. ಆದರೆ ಡೈಲಿ ಯೂಸ್ ಮಾಡೋದಕ್ಕಿಂತ ಯಾವತ್ತೋ ಒಂದಿನ ಹಾಕೊಂಡ್ರೆ ಕಂಫರ್ಟ್ ಆಗಿರುತ್ತೆ. ಡೈಲಿ ಹಾಕೊಂಡ್ರೆ ಇವೆಲ್ಲ ಕಂಫರ್ಟ್ ಅನಿಸಿಲ್ಲ. ಡೈಲಿ ಯೂಸ್ ಮಾಡಬೇಕಂದ್ರೆ ಕಡ ತುಂಬ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡಲಿಕ್ಕೆ. ಕಡ ಕೂಡ 85 ಟಚಲ್ಲಿ ಆ ಥರ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಡೈಲಿ ಯೂಸ್ ಮಾಡಲಿಕ್ಕೆ ಬೇಗ ಸೌದೋಗುತ್ತೆ ಚಿನ್ನ 916 ಅಲ್ಲಿ ಮಾಡಿದ್ರೆ. ಮತ್ತೆ ಅದಕ್ಕೋಸ್ಕರ ತುಂಬ ಬೇಗ ಸೌದೋಗುತ್ತೆ ಚಿನ್ನ ಕೈಯಲ್ಲಿ. ಯಾಕಂದರೆ 916 ಮಾಡಿದಾಗ ತುಂಬ ಸ್ಮೂತ್ ಆಗಿರುತ್ತೆ ಚಿನ್ನ, ಹಂಗಾಗಿ ಬೇಗ ಸೌದೋಗುತ್ತೆ, ತುಂಬ ಲಾಸ್ ಆಗುತ್ತೆ. ಹಂಗಾಗಿ ನಾನು 85 ಟಚಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. 85 ಅಲ್ಲೇ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತೆ ಬ್ರೇಸ್ಲೈಟ್ ಬಂದು ಮಾಮೂಲು ರೆಗ್ಯುಲರ್ ಸೈಜೇ ಇದು 15 ಗ್ರಾಮ್ ತೂಕ ಆಗಿದೆ. ಮತ್ತೆ ಬಂದು ಕಸ್ಟಮರು ಕೇರ್ಪುರಮಿಂದ ಅಲ್ಲಿ ಬಂದು ಈಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಅವ್ರು ಬರ್ತಾರೆ ಇಲ್ಲ ಇವತ್ತು ನೋಡ್ಬೇಕು. ಅವ್ರು ಬಂದು ಚಿನ್ನ ಒಂದು ಆರ್ಡರ್ ಮಾಡಿದ್ದಾರೆ. ಇದೊಂದು 10 ಗ್ರಾಮಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ಒಂದು 5 ಲಕ್ಷಕ್ಕೆ ಅಮೌಂಟ್ ಇದೆ ಸರ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮು ಅವ್ರು ತಗೊಂಡಿದ್ದಾರೆ ನಮ್ಮ ಹತ್ರ ಚಿನ್ನಾನಿ. ಇವ್ರು ಕೂಡ ಹಳೆ ಕಸ್ಟಮರ್. ಇವ್ರು ಕೂಡ ಒಂದು 5 ಲಕ್ಷಕ್ಕೆ ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಚಿನ್ನ ತಂದುಕೊಡಿ ಮಂಜು ಸರ್ ಅಂತ ಹೇಳಿದ್ದಾರೆ. ಅವರು ಕೂಡ ಡೆಲಿವರಿ ಕೊಡ್ತೀನಿ. ಇವರಿಗೆ ಬಳೆ ಥರ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ನೆಸಿಟಿ ಇದ್ರೆ ಬ್ಯಾಂಕಲ್ಲಿ ಇಟ್ಕೊಂಡು ಬ್ಯಾಂಕಲ್ಲಿ ಗಿರಿವಿಗೆ ಇಟ್ಬಿಟ್ಟು ಬೇಕಾದ್ರೆ ಮತ್ತೆ ಅದನ್ನ ಅಮೌಂಟ್ ಮಾಡ್ಕೋಬೋದು. ಏನು ನೆಸಿಟಿ ಇಲ್ಲದ ಜ್ಯುವೆಲ್ರಿ ಏನು ಅಂತ ಅಂದೋದಕ್ಕೆ ಇವಾಗ ಅದನ್ನ ಆ ಥರ ಬ್ಯಾಂಗಲ್ ಥರ ಮಾಡ್ಕೊಡ್ತಿದ್ದೀನಿ. ಅದೊಂದಾಯಿತು. ಮತ್ತೆ ಎಲ್ಲದಕ್ಕೂ ಈ ಥರ ಕಾರ್ಡ್ ಹಾಕ್ಕೊಡ್ತಿದ್ದೀನಿ. ಇದೊಂದಾಯಿತು. ನೋಡ್ಬೋದು ಕಡ ತೂಕ ಬಂದು 24 ಗ್ರಾಮ್ 850 ಮಿಲಿ, ಅಂದರೆ 25 ಗ್ರಾಮ್ ಹೇಳಿದ್ರು. 24 ಗ್ರಾಮ್ ಸಮಥಿಂಗ್ ಆಗಿದೆ. ಬ್ರೇಸ್ಲೈಟ್ ಬಂದು 15 ಗ್ರಾಮ್ ಹೇಳಿದ್ರು. 15 ಗ್ರಾಮಿನ ಒಂಚೂರು ಜಾಸ್ತಿ ಆಗಿದೆ ಅಷ್ಟೇ. ಚಿನ್ನ ಬಂದು 10 ಗ್ರಾಮ್ ಹೇಳಿದ್ರು. 10 ಗ್ರಾಮ್ 700 ಮಿಲಿ ಆಗಿದೆ. ಪರವಾಗಿಲ್ಲ, ಕಸ್ಟಮರ್ ಜಾಸ್ತಿನೇ ಇರಲಿ ಸರ್, ಕಟ್ ಮಾಡಿದಾಗ ಕಡಿಮೆ ಅಂತೂ ಕಟ್ ಮಾಡಬೇಡಿ ಅಂತ ಹೇಳಿದ್ರು. ಜಾಸ್ತಿನೇ ಇದೆ. ಇದೆಲ್ಲ ವಿಷಯ ಅಷ್ಟೇ. ಮತ್ತೆ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಥರ ಬೇಕಿದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ಮತ್ತೆ ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ, ಎಲ್ಲಾನು ನೀವು ನೋಡಿರ್ತೀರಲ್ಲ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, ಕೇರ್ಪುರದಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳಿ. ಮತ್ತೆ ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಮತ್ತೆ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು. ಇದನ್ನು ನೋಟಿಸ್ ಮಾಡಿ ಹೇಳಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೀಕಾ ಒಂದು ಇರುತ್ತೆ. ಮತ್ತು ಹೌದು, ಬಂಕಿ ಉಂಗುರ ಒಂದಿದೆ, ಅದನ್ನು ತೋರಿಸ್ತೀನಿ. ಇದು ವಂಕಿ ಉಂಗುರ ಅಂದೇಳಿ. ಇದು ಬಂದು ಕಸ್ಟಮರ್ ಬಂದು ನಮ್ಮೂರವರೇ, ಚಿಂತಾಮಣಿಯವರು. ಇವ್ರು ಕೂಡ ಹಳೆ ಕಸ್ಟಮರೇ, ನಮ್ಗೆ ಹೊಸ ಕಸ್ಟಮರ್ ಏನಲ್ಲ. ಇವ್ರು ಕೂಡ ಇದಕ್ಕೆ ಮೊದಲು ಕೂಡ ಜ್ಯುವೆಲ್ರಿ ಮಾಡಿಸಿದ್ದಾರೆ. ಇವರು ಅಷ್ಟೇ ಫುಲ್ ಅಮೌಂಟ್ ಕ್ಲಿಯರ್ ಮಾಡಿದ್ದಾರೆ. ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಷ್ಟೇ, ಅಂದರೆ ಸ್ವಲ್ಪ ತೂಕ ಹೆಚ್ಚು ಕಡಿಮೆ ಆಗುತ್ತಲ್ಲ, ಅದ್ರದ್ದು ಅಮೌಂಟ್ ಕೊಡಬೇಕಾಗುತ್ತೆ ಅಷ್ಟೇ. ಮತ್ತು ಇದು ಡಿಸೈನು ಅವರು ಲಾಸ್ಟ್ ಟೈಮ್ ರೆಡಿಮೇಡಲ್ಲಿ ತಗೊಂಡಿದ್ರು ಇವರು ವಂಕಿ ಉಂಗುರನ. ಅದು ಏನಾಯ್ತು ಅಂದರೆ ಅವ್ರಿಗೆ ಯಾಕೋ ಕಂಫರ್ಟ್ ಅನಿಸಿಲ್ಲ ಸರ್ ಅದು ನಮಗೆ ಅಂತೇಳಿ ಅಂದರು. ಸರಿ ಅಂತೇಳಿ ಇವಾಗ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿರುತ್ತೆ, ಯಾಕೆ ಚೆನ್ನಾಗಿರೋದು ಹೇಳಿ. ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಏನು ಹೇಳಲಿ, ಚಿನ್ನದ ಬೆಲೆ ಬಂದು ಇವತ್ತು ಬಂದು ತುಂಬ ಜಾಸ್ತಿ ಆಗಿದೆ. 14,180 ರೂಪಾಯಿ ಇದೆ 999 ಗೋಲ್ಡ್, ಅಂದರೆ 24 ಕ್ಯಾರೆಟ್. ನಾನು ಹೇಳೋದಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ, ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆವಾಗಲೇ ಬುಕ್ ಮಾಡ್ತಾರೆ, ಆವಾಗಲೇ ಆರ್ಡರ್ ಮಾಡ್ತಾರೆ.
ರೇಟ್ ಡೌನ್ ಆದಾಗ ಇನ್ನೂ ಡೌನ್ ಆಗುತ್ತೇನೋ ಅಂತೇಳಿ ವೆಯ್ಟ್ ಮಾಡ್ತಾರೆ. ಆ ಥರ ಡೌನ್ ಆದಾಗ ವೆಯ್ಟ್ ಮಾಡಬೇಡಿ. ಸೊ ಇವಾಗ ಒಂಚೂರು ಕಡಿಮೆ ಆಗಿದೆ ಅಂದಾಗ, ಯಾವಾಗ ನೀವು ಕಡಿಮೆ ಆಗಿ ಸ್ಟೇಬಲ್ ಆಗಿ ಒಂದು 2-3 ದಿನ ರೇಟು ಸ್ಟ್ಯಾಂಡ್ ಆಗಿರುತ್ತೋ ಆವತ್ತೇ ನೀವು ತಗೊಳ್ಳಿ, ಚಿನ್ನನಾಗಲಿ ಬೆಳ್ಳಿ ಆಗಲಿ. ಬೆಳ್ಳಿನೇನು ತಗೊಳ್ಳೋಕೆ ಹೋಗಬೇಡಿ, ಚಿನ್ನನೇ ತಗೊಳ್ಳಿ. ಆವತ್ತೇ ತಗೊಳ್ಳಿ. ಇವಾಗ ನಾನು ಹೇಳೋದಂದ್ರೆ ಲಾಸ್ಟ್ ಟೈಮು 13,800-850 ರೂಪಾಯಿಗೆ ಬಂದಿತ್ತು 24 ಕ್ಯಾರೆಟ್. ಅವಾಗ ಯಾರೂ ಆರ್ಡ್ರ್ ಮಾಡಿಲ್ಲ, ಕಾಲ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಯಾವಾಗ 14,000 ಮೇಲೆ ಹೊಟ್ಟೋಯ್ತು ಅವಾಗ ಮತ್ತೆ ಸಡನ್ನಾಗಿ ಕಾಲ್ಗಳು ಬರ್ತವೆ. ಸರ್ ನಮಗೆ ಚಿನ್ನ ತೆಗೆದು ಕೊಟ್ಬೇಡಿ, ಮತ್ತೆ ರೇಟ್ ರೈಸ್ ಆಗುತ್ತೇನೋ, ಯಾಕಂತ ರಿಸ್ಕು ಅಂತೇಳಿ ಅವಾಗಲೇ ಬಂದು ಆರ್ಡ್ರ್ ಮಾಡ್ತಾರೆ. ಹಂಗೆ ಮಾಡ್ತಾರೆ. ಹಿಂಗಿರುತ್ತೆ. ನಾನು ಹೇಳೋ ಅಂದರೆ ನೀವು ತಿಳ್ಕೊಳ್ತಾ ಇರಿ ರೇಟ್ನ. ಯಾವಾಗಲೂ ಒಂದು ಸ್ಟ್ಯಾಂಡ್ ಆಗಿರುತ್ತಲ್ಲ, ನಿಮ್ಮ ಹತ್ರ ದುಡ್ಡಿದೆ ಅಂತಂದಾಗ ನಾನು ಕಾಲ್ ಮಾಡಿ ನಾನು ಹೇಳ್ತೀನಿ, ತೊಗೋಬೋದು. ಮತ್ತು ಇನ್ನು ಬಳೆ ಒಂದು ಆರ್ಡ್ರ್ ಇದ್ದಾವೆ, ಕಡ ಒಂದು ಇದೆ, ಮಾಂಗಲ್ಯ ಚೈನ್ ಇದೆ, ಜುಮ್ಕಾ ಇದೆ. ಇವೆಲ್ಲ ಆರ್ಡ್ರ್ ಇದ್ದಾವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಯಾಕೆ? ಅದೇನು 22,200-300 ಇದೆ ಅಷ್ಟೇ. ಒಂದು 2-3 ತಿಂಗಳಿಂದ ಏನು ಅಟ್ಲೀಸ್ಟ್ ಒಂದು 100 ಜನ ಆದರೂ ರೈಸ್ ಆಗೋದು ಬೇಡವಾ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದು? ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಲೈಕ್ ಮಾಡಿ ಏನಾದರೂ ಕಾಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಯೂಟ್ಯೂಬ್ ಇನ್ನೊಬ್ರಿಗೆ ತೋರಿಸುತ್ತೆ, ಸಜೆಸ್ಟ್ ಮಾಡುತ್ತೆ. ನೋಡಿ ಈ ವಿಡಿಯೋ ಚೆನ್ನಾಗಿದೆ, ತುಂಬ ಜನ ಲೈಕ್ ಮಾಡ್ತಿದ್ದಾರೆ, ಇದಕ್ಕೆ ಕಾಮೆಂಟ್ ಮಾಡ್ತಿದ್ದಾರೆ ನೋಡಿ ಅಂತೇಳಿ ಇನ್ನೊಬ್ರಿಗೆ ಸಜೆಸ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇನ್ನೊಬ್ಬರು ಜ್ಯುವೆಲ್ರಿನ ಮಾಡ್ಸೋಕ್ಕೆ ಇಷ್ಟಪಡ್ತಾರೆ. ಆ ಥರ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಮತ್ತು ನನಗೇನು ಯೂಟ್ಯೂಬಲ್ಲಿ ರೆವಿನ್ಯೂ ಬರುತ್ತೆ ಅಂತೇಳಿ ನಾನು ನಿಮ್ಮನ್ನು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಒಂದು ಒಳ್ಳೆ ಉಪಯೋಗ ಆಗುತ್ತೆ ಬೇರೆಯವ್ರಿಗೆ ಚಿನ್ನನ ಬೆಳ್ಳಿನ ತಗೊಂಡಾಗ. ಬೆಳ್ಳಿನಂತೆ ಬರುತ್ತೆ, ಬೆಳ್ಳಿ ತಗೊಳ್ಳಬೇಡಿ. ಚಿನ್ನ ಬೆಳ್ಳಿ ಅನ್ನೋದು ಅದು ಕಾಮನ್ ಆಗಿಬಿಟ್ಟಿದೆ ಅಲ್ಲ, ಡೈಲಾಗ್ ಹಂಗೆ ಬಂದ್ಬಿಡುತ್ತೆ. ಆದರೆ ಚಿನ್ನನೇ ತಗೊಳ್ಳಿ, 1 ಗ್ರಾಮ್ ಆದರೂ ಪರವಾಗಿಲ್ಲ, ಚಿನ್ನನೇ ತಗೊಳ್ಳಿ. ಅಷ್ಟೇ, ಇನ್ನೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದೆ ಅಷ್ಟೇ. ನೋಡ್ತಿರೋ ಜಾಗ್ವಾರ್ ಕಡ ಬಂದು ನೀವು ನೋಡ್ಬೋದು, ಈ ತೂಕ ಬಂದ್ಬಿಟ್ಟು 25 ಗ್ರಾಮ್ ಹೇಳಿದ್ರು ಕಸ್ಟಮರ್. 25 ಗ್ರಾಮ್ ಆಗಿದೆ. ಜಾಗ್ವಾರ್ ಬಂದು 3 ಕಡೆ ಬಂದಿದೆ ಇದು. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಆಗಲಿ, ಕಲರ್ ಆಗಲಿ ತುಂಬ ಚೆನ್ನಾಗಿದೆ. ಕಲರ್ ಅಂದರೆ 906 ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಆದರೆ ಬಾಳಿಕೆ ಅಷ್ಟು ಚೆನ್ನಾಗಿ ಬರಲ್ಲ. ಕಡ ಮಾಡಿಸ್ಬೇಕಂದ್ರೆ ನಾನು ಹೇಳೋದಂದರೆ ನೀವು ಮಿನಿಮಮ್ ಒಂದು 85 ಟಚಲ್ಲಿ ಮಾಡಿಸಿ ಚೆನ್ನಾಗಿರುತ್ತೆ. 75-85 ಟಚಲ್ಲಿ ಆದರೂ ಚೆನ್ನಾಗಿರುತ್ತೆ. 75 ಆದ್ರೂ ಚೆನ್ನಾಗಿರುತ್ತೆ. ಆದರೆ 75 ಅನ್ನೋದು ಸ್ವಲ್ಪ ಕಾಪರ್ ಕಲರ್ ಬರುತ್ತೆ. 85 ಆದರೆ ನಿಮಗೆ ನೀಟಾಗಿ ಇರುತ್ತೆ. ಸೇಮ್ ನಿಮ್ಗೆ 916 ಕಲರೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಏನು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ನೋಡ್ಬೋದು ಕಡ ತುಂಬ ಚೆನ್ನಾಗಿದೆ. ಮತ್ತು ಬ್ರಾಸ್ಲೆಟ್ ಕಡ ತೂಕ ಬಂದು ನೀವು ನೋಡಿ 24 ಗ್ರಾಮ್ ಸಮಥಿಂಗ್ ಆಗಿದೆ. 24 ಗ್ರಾಮ್ 880 ಮಿಲಿ ಆಗಿದೆ. 22 ಕ್ಯಾರೆಟ್, 92% ಪ್ಯೂರಿಟಿ ಇದೆ ಅಂತೇಳಿ. ಇದಕ್ಕೆ ಮೇಕಿಂಗ್ ಚಾರ್ಜ್ ಕೂಡ ಜಾಸ್ತಿ ಏನಿಲ್ಲ, ಕಡಿಮೆನೇ ಇರುತ್ತೆ. ಅಂದರೆ ನೀವು ಸುಮ್ಮನೆ ಇವ್ರ ಮಾತು ಕೇಳಿ ನನಗೆ ಕಾಲ್ ಮಾಡಬೇಡಿ ಅಷ್ಟು ಕಡಿಮೆ ಇಷ್ಟು ಕಡಿಮೆ ಅಂತ. ಒಂದು ಲೆವೆಲ್ಗೆ ಮೇಕಿಂಗ್ ಚಾರ್ಜ್ ಇದ್ದೇ ಇರುತ್ತೆ. ಎಲ್ಲರೂ ನನಗೆ ಏನು ಮಾಡ್ತಾರೆ ಅಂದರೆ, ಈ ನಡುವೆ ತುಂಬ ಜನ ಯೂಟ್ಯೂಬಲ್ಲಿ ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಾಯಿಗೆ ಬಂದಿದ್ದ ಮಾತುಗಳೆಲ್ಲ ಹೇಳ್ಬಿಟ್ಟು ಜನಗಳನ್ನ ದಾರಿ ತಪ್ಪಿಸ್ತಿದ್ದಾರೆ. ಆ ಥರ ಹೇಳ್ಬಾರ್ದು. ಯಾವುದು ಕೂಡ ಫ್ರೀಯಾಗಿ ಕೆಲಸ ಯಾರು ಮಾಡೋಕ್ಕಾಗಲ್ಲ. ಎಲ್ರಿಗೂ ಅವ್ರವ್ರಿಗೆ ಬಿಸ್ನೆಸ್, ಅವ್ರವ್ರ ಕೆಲಸ ಅವ್ರಿಗೆ ದುಡ್ಡು ಕೊಡಲೇಬೇಕು. ನೋಡ್ಬೋದು ಕಡ ಸ್ಟ್ರೆಚರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದು 5 ಗ್ರಾಮ್ ಹೇಳಿದ್ರು ಕಸ್ಟಮರ್, 5 ಗ್ರಾಮ್ ಆಗಿದೆ. ಕಸ್ಟಮರ್ ಅಂದರೆ ಎಲ್ಲ ಶಾರದಾ ರೆಡ್ ಸ್ಟೋನ್ ಇರಲಿ ಅಂತ ಹೇಳಿದ್ರು. ಅಂದರೆ ಒಂಥರ ಮೆರೂನ್ ಕಲರಲ್ಲಿ ಇರುತ್ತೆ ಸ್ಟೋನು. ಇದು ತುಂಬ ಚೆನ್ನಾಗಿರುತ್ತೆ ಕಲರು. ನೋಡ್ಬೋದು. ಇದು ಸೈಜ್ ಬಂದು ತುಂಬ ಸಣ್ಣ ಸೈಜೇ. ಇದು ವಂಕಿ ಉಂಗುರ ಸ್ವಲ್ಪ ಅಡ್ಜಸ್ಟಬಲ್ ಮಾಡ್ಬೋದು, ಸೈಜ್ ಎಷ್ಟು ಕಡಿಮೆ ಇದ್ರು ಜಾಸ್ತಿ ಇದ್ರು ಕೂಡ. ಮತ್ತೆ ಬಂದು ಬ್ರಾಸ್ಲೆಟ್ ಮಾಡ್ಬೋದು ನೀವು. ಬ್ರಾಸ್ಲೆಟ್ ಬಂದು 2 ಕಡೆನೂ ಒಂದೇ ಡಿಸೈನ್ ಇರುತ್ತೆ, ಸ್ವಲ್ಪ ಚೇಂಜ್ ಇದೆ ಅಷ್ಟೇ. ಇದು ಕಸ್ಟಮರು ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು 30 ಗ್ರಾಮಲ್ಲಿ ಮಾಡಿ ಹೇಳಿದ್ರು ಡಿಸೈನ್. ಇದು 30 ಗ್ರಾಮಲ್ಲಿ ಮಾಡಿರೋ ಡಿಸೈನ್. ಇವಾಗ ಇದನ್ನು ಜಸ್ಟ್ 15 ಗ್ರಾಮಲ್ಲೇ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು G7 ಅಲ್ಲಿ ಮಾಡಿದ್ದು ಅಲ್ಲ? ನೀವು ಬರೀ G7 ಅಲ್ಲೇ ತಗೋಬೇಕು. ನಾನು ಹೋಗ್ಲೇಬಾರ್ದು.